ಹಾಗೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹೇಳ್ತೀರಾ, ಪುಸ್ತಕವನ್ನು ತೈಲ, ನೀರು, ಹವಾಮಾನ ಬದಲಾವಣೆಗಳಿಂದ ರಕ್ಷಿಸಬೇಕು, ಹೌದು, ಆದರೆ ಬಹುಮುಖ್ಯವಾಗಿ ಅದನ್ನು ಒಬ್ಬ ಮೂರ್ಖನ ಕೈಯಿಂದ ರಕ್ಷಿಸಬೇಕು. ಮೂರ್ಖನ ಕೈಗೆ ಪುಸ್ತಕವನ್ನು ಕೊಡದಿರಿ ಅಂತ. ಬಟ್ ಪುಸ್ತಕಗಳ ಬಗ್ಗೆ ಮಾತಾಡ್ತಾ ನಾನು ನಿಮ್ಮನ್ನು ಕೇಳೋಣ ಅಂತ ಅಂದ್ಕೊಂಡಿದ್ದೆ, ನಿಮ್ಮ ಸಹಿ ಇರೋ ಒಂದು ನಿಮ್ಮ ನೆಚ್ಚಿನ ಪುಸ್ತಕ ನನಗೆ ಉಡುಗೊರೆಯಾಗಿ ಸಿಗಬಹುದಾ ಅಂತ. ಇಷ್ಟು ವರ್ಷದಲ್ಲಿ ನಾನು ಉಡುಗೊರೆ ಅಂತ ಯಾರಲ್ಲೂ ಏನೂ ಕೇಳಿಲ್ಲ, ಆದರೆ ನನ್ನ ಹತ್ರ ಒಂದು ಚಿಕ್ಕ ಲೈಬ್ರರಿ ಇದೆ ಸರ್, ಒಂದು ಚಿಕ್ಕ ಗ್ರಂಥಾಲಯ ಮನೇಲಿ ಮಾಡ್ಕೊಂಡಿದ್ದೀನಿ. ಯಾವುದೇ ಪುಸ್ತಕ ನಾನು ತಂದು ನಿಮ್ಮ ಸಹಿ ಹಾಕಿಸ್ಕೋಬಹುದಿತ್ತು, ಆದರೆ ನಿಮ್ಮ ನೆಚ್ಚಿನ ಪುಸ್ತಕ ಯಾವುದು ಅಂತ ತಿಳ್ಕೊಂಡು ಅದನ್ನು ಕೇಳೋಣ ಅಂತ ಅಂದ್ಕೊಂಡೆ. ಒಂದು ಎರಡನೇದು, ನಿಮ್ಮ ರೆಕಮೆಂಡೇಶನ್ಸ್ ನೀವು ಕೊಡೋದಿದ್ರೆ ಈ ಪುಸ್ತಕಗಳನ್ನು ಓದಿ ಅಂತ ಯಾವ ಒಂದು 2-3 ರೆಕಮೆಂಡೇಶನ್ಸ್ನ ಕೊಡಬಹುದು ಸರ್? ನೋಡಿ, ಜಿಹ್ವಾ ಗ್ರಂಥಿಗಳು, ಅದರಲ್ಲೂ ರಸಗ್ರಂಥಿಗಳಿವೆಯಲ್ಲ, ಆ ರಸಗ್ರಂಥಿಗಳಿಗೆ ನಿಮ್ಮ ಜಿಹ್ವಾ ಚಾಪಲ್ಯ ಯಾವುದು ನನಗೆ ಗೊತ್ತಿರೋದಿಲ್ಲ. ಯಾರಿಗೂ ಅದು ಅನ್ವಯ ಆಗುತ್ತೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗುತ್ತೆ ಈ ರಸಗ್ರಂಥಿಗಳು. ಯಾರಿಗೆ ಕೆಲವರಿಗೆ ಹುಳಿ, ಕೆಲವರಿಗೆ ಸಿಹಿ, ಕೆಲವರಿಗೆ ತುಂಬ ಯಾವುದಾದ್ರು ಒಗರು ಇಷ್ಟ, ಇನ್ನು ಕೆಲವರಿಗೆ ಉಪ್ಪು ಇಷ್ಟ, ಇನ್ನು ಕೆಲವರಿಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ರುಚಿ, ಅವರ ಅಭಿರುಚಿಗೆ ತಕ್ಕ ಹಾಗೆ ಅವರಿಗಿರುವ ರುಚಿ. ಅಭಿರುಚಿಯನ್ನು ರುಚಿಯು ಕೊಟ್ಟಿತ್ತು, ಯಾಕೆಂದರೆ ನಾವೇನು ತಿಂತೇವೆ ಅದು ನಾವು ಆಗಿರ್ತೇವೆ. ಆಹಾರದಲ್ಲಿಯೂ ಆ ಥರ ಭಾಳ ಮುಖ್ಯವಾದ ತಂದಿದೆ. ಇದು ನನಗೆ ತುಂಬ ಇಷ್ಟ ಅಂತ ನೀವು ಅದನ್ನು ಒಪ್ಪಬೇಕಾಗಿಲ್ಲ. ನನಗೆ ಈ ಥರದ್ದು ಇಷ್ಟ ಅಂತ ಯಾವುದೋ ಒಂದು ಪುಸ್ತಕ ಇಟ್ಕೊಂಡು ದಿನವೂ ಅದನ್ನು ಓದಲ್ಲ ನಾನು. ಆ ಥರದ ಇಷ್ಟ ನಮ್ಮ ಅನೇಕ ಶಾಸ್ತ್ರ ಗ್ರಂಥಗಳಿವೆ, ನಮ್ಮ ಭಗವದ್ಗೀತೆ ಇದೆ, ಪುರಾಣೋಕ್ತಿಗಳಿವೆ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಯಾರಿಗಾರು ಏನಾದ್ರು ಹೇಳೋದಿದೆಯಲ್ಲ, ಅದು ಪರಪೀಡನೆಯಕ್ಕೆ ಸಮ. ಅದು ಅವ್ನು ಹೇಳೋದು, ವ್ಯಾಸರ ವಚನ ಇಷ್ಟೇ. ಅಷ್ಟಾದಶ ಪುರಾಣಗಳು ಅಂತಿದೆಯಲ್ಲ, ಅದರಲ್ಲಿ ಪದ್ಮಪುರಾಣ ಓದಿದೆ, ಅದರ ಮೇಲೆ ಸಿನಿಮಾ ಮಾಡ್ತಾ ಇದ್ದೀವಿ. ಆ ಪದ್ಮಪುರಾಣ, ಅಷ್ಟಾದಶ ಪುರಾಣಗಳಲ್ಲಿ ವ್ಯಾಸರು ಹೇಳಿದಂಥ ಎರಡೇ ಮಾತೇನು ಅಂದರೆ, ಪರೋಪಕಾರ ಏನಿದೆಯಲ್ಲ ಅದು ಪುಣ್ಯದ ಕೆಲಸ, ಪರಪೀಡನೆ ಇದೆಯಲ್ಲ ಅದು ಅತ್ಯಂತ ಹೇಯ ಮತ್ತು ಪಾಪದ ಕೆಲಸ ಅಂತ ಹೇಳಿದ್ದಾನೆ. ಯಾರಿಗಾರು ಏನು ಹೇಳಿ ನೀವು ಹೀಗಿರಪ್ಪ ಅಂತ ಹೇಳೋದು ಪಾಪದ ಕೆಲಸ. ಈಗಂತೂ ಅದನ್ನು ಎಲ್ಲರೂ ಅದೇ ಹೆಚ್ಚುಗಾರಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿತ್ಯ ಯಾರು ಕೂತ್ಕೊಂಡು ಏನೋ ಉಪನ್ಯಾಸವನ್ನು ಅಥವಾ ವಾಣಿಯನ್ನು ತಮ್ಮದು ಹರಿಗಿ ಬಿಡ್ತಲೇ ಇರ್ತಾರೆ. ನನಗದೇನು ತುಂಬ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದು. ಹಾಗೆ ಯಾರು ಹುಡುಕ್ತಾ ಹೋಗಿ ತಮ್ಮದಾಗಿಸ್ಕೊಳ್ತಾರೆ ಅದು ಅವರಾಗತ್ತೆ ಹೊರತು ನಾನು ಕೊಟ್ಟಿದ್ದು ನಿಮ್ಮದು ಆಗೋಲ್ಲ, ಆಗಬೇಕು ಅಂತಿಲ್ಲ. ನಾನು ಕೊಡೋದು ಅಂತಿಮವಾಗಬಾರ್ದು. ನಿಮಗೆ ತೀವ್ರತಮ ಬಯಕೆ ಯಾವುದಿದೆ ಆಗ ಅದು ಅಂತಿಮ ಅದಾಗಬೇಕು. ಈಗ ನಾನು ಈ ಪ್ರಶ್ನೆ ಕೇಳಿದ್ದಕ್ಕೂ ಒಂದು ಕಾರಣ ಇತ್ತು. ಏನಂದರೆ, ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಮಾತಾಡಿದ್ವಿ, ಅಂದರೆ ಒಂದು 100 ವರ್ಷಕ್ಕೆ ಹತ್ತಿರ ಇರೋರದ್ದು ಅವ್ರದ್ದು ನಾವು ದಾಖಲಿಸೋದು ಬಹಳ ಮುಖ್ಯ ಅಂತ. ನಿಮ್ಮ ಜೊತೆಗಿನ ಈ ಸಂವಾದ, ನಾನು ಕಳೆದಂಥ ಸಮಯ, ಇದನ್ನ ಯಾವಾಗಲೂ ಮೆಲ್ಕು ಹಾಕೋದಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ಕೆಲವರು ಹೂ ಐ ಲುಕ್ ಅಪ್ ಟು, ಅದರಲ್ಲಿ ಖಂಡಿತ ನೀವಿದ್ದೀರಾ ಸರ್. ನನಗೆ ಪುಸ್ತಕ ಕೊಟ್ಟರು ಅನ್ನೋ ಒಂದು ಖುಷಿ ಜೊತೆಗೆ ಇದನ್ನು ಅವ್ರು ಕೊಟ್ಟರು ಅಂತನಾದರೂ ನಾನು ಓದ್ತೀನಿ ಅಂತ. ಯಾಕಂದರೆ ನಾನೊಬ್ಬ ಓದುಗಾರ್ತಿ, ಓದ್ತೀನಿ. ಹಾಗಾಗಿ ನೀವು ನಿಮ್ಮ ರೆಕಮೆಂಡೇಷನಲ್ಲಿ ಯಾವುದೇ ಕೊಟ್ಟರು ಓದ್ತೀನಿ, ನಂಬರ್ 1. ನಂಬರ್ 2, ನಿಮ್ಮನ್ನು ಕಾಡುವಂಥ ಪುಸ್ತಕಗಳು ಅಂತ ಯಾವುದಾದ್ರೂ ಇದೆಯಾ ಸರ್? ಅಂದರೆ ನೀವು ಓದಿ ಬಹಳ ವರ್ಷಗಳ ನಂತರನೂ ಇವತ್ತಿಗೂ ಈ ಪುಸ್ತಕ ನನ್ನನ್ನು ಕಾಡ್ತಾ ಇದೆ ಅಂತ. ಇತ್ತೀಚೆಗೆ ಮಾಡಿದಂಥ ಮಾವು ಬೇವು ಅನ್ನೋ ಒಂದು ಚಿತ್ರದಲ್ಲಿ, ಅದು ದೊಡ್ಡರಂಗೇಗೌಡರ ಜನಜನಿತ ಗೀತಗುಚ್ಛ, ಅದು 10 ಹಾಡುಗಳು. SP ಬಾಲಸುಬ್ರಹ್ಮಣ್ಯಂ ಅವರು ಅದನ್ನು ತುಂಬ ಶ್ರಾವ್ಯವಾಗಿ 40 ವರ್ಷಗಳ ಮುಂಚೆ ಹಾಡು ಹೋಗಿದ್ದಾರೆ. ಅದಕ್ಕೆ C ಅಶ್ವಥರು ರಾಗ ಸಂಯೋಜನೆ ಮಾಡಿ, L ವೈದ್ಯನಾಥನರು ಅದಕ್ಕೆ ಸ್ವರ ಸಂಯೋಜನೆಗೆ ಮಟ್ಟುಗಳನ್ನು ಹಾಕಿ ವಾದ್ಯ ಸಹಕಾರ ಕೊಟ್ಟು ಹೀಗೆಲ್ಲ ಮಾಡಿದಂಥ ಚಿತ್ರ. ಆ ಒಂದು 10 ಹಾಡುಗಳ ಗೀತಗುಚ್ಛವನ್ನು ನಾವು ಅದರ ಧ್ವನ್ಯರ್ಥ ಹಿಡಿದು, ಹಾಡುಗಳ ಗೀತ ಸಾಹಿತ್ಯದಲ್ಲಿರೋ ಧ್ವನ್ಯರ್ಥನ ಹಿಡಿದು ಒಂದು ಚಿತ್ರ ಮಾಡಿದ್ವಿ. ಅದು ಅವರನ್ನು, ಹಿರಿಯರನ್ನು ಓಲೈಸೋಕ್ಕಾಗಿ ಅವರು ಈ ಹಾಡುಗಳನ್ನು ಒಂದು ದೃಶ್ಯರೂಪ ಕೊಡಬೇಕು ಅನ್ನೋ ಆಸೆ ಇತ್ತು ನನಗೆ ಅಂತ ಹೇಳಿದ್ದನ್ನು ನಮ್ಮಲ್ಲಿ ಅವರು ಹಂಚಿಕೊಂಡ್ರು. ಅದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಿ ಅದನ್ನು ಒಂದು ಚಿತ್ರ ರೂಪದಲ್ಲಿ ಮಾಡಿ, ಆಗ ನಾವು ಒಂದಿಷ್ಟು ಚೇಷ್ಟೆಗಳನ್ನು ಮಾಡಿದ್ವಿ. ಇದರಲ್ಲಿ ಆ ಚೇಷ್ಟೆ ಏನು ಅಂತಂದರೆ, ಕನ್ನಡಕ್ಕೆ ಮಾತ್ರವೇ ಇರ್ಬೋದಂಥ ಅಂಕಲಿಪಿ ಕಾವ್ಯ ಸಿರಿಭೂವಲಯ. ಸಿರಿಭೂವಲಯ ಯಾರಿಗೂ ಗೊತ್ತಿಲ್ಲ. ಇಲ್ಲೇ ನಮ್ಮ ನಂದಿ ಬೆಟ್ಟದ ಇದ್ದಂಥ ಒಬ್ಬ 6-7ನೇ ಶತಮಾನ ಅಂತ ಒಂದು ಹೇಳ್ತಾರೆ, ಅದಿನ್ನೂ ನಿರ್ಣೀತವಲ್ಲ. ಆದರೆ ಒಬ್ಬ ಕುಮುದೇಂದು ಅನ್ನೋ ಜೈನ ಮುನಿ ಅವರು ಬರೆದಂಥ ಈ ಅಂಕಲಿಪಿ ಕಾವ್ಯದಲ್ಲಿ ಸುಮಾರು 718 ಭಾಷೆಗಳ ಅದರಲ್ಲಿ ಸಾಂಗತ್ಯವಿದೆ. ಅದಕ್ಕೆ ಅದರಲ್ಲಿ ಅನೇಕ ಸಿದ್ಧಾಂತ, ರಸಶಾಸ್ತ್ರದಿಂದ ಹಿಡಿದು ರಾಸಾಯನಿಕ ಶಾಸ್ತ್ರದವರೆಗೆ, ಭೂಗರ್ಭ ಶಾಸ್ತ್ರದಿಂದ ಹಿಡಿದು ಅನೇಕ ಶಾಸ್ತ್ರಗಳು ಅದರಲ್ಲಿ ಅಡಕವಾಗಿವೆ ಅಂತ ತಿಳಿದವರು ಹೇಳ್ತಾರೆ. ಈಗ ಆ ಥರದೊಂದು ಕೃತಿ ಕನ್ನಡಕ್ಕೆ ಮಾತ್ರವೇ ಇದೆ ಅನ್ನೋ ಒಂದು ವಿಚಾರವನ್ನು ಎಲ್ಲರೂ ತುಂಬ ಜನ ಒಪ್ಪಿಕೊಳ್ತಾರೆ. ಒಪ್ಪಿಕೊಳ್ಳದವ್ರಿಗೆ ಅವರದೇ ಕಾರಣಗಳಿರುತ್ತವೆ, ಒಪ್ಪಿಕೊಂಡವ್ರಿಗೂ ಅವರದೇ ಕಾರಣಗಳಿರುತ್ತವೆ. ಸಿರಿಭೂವಲಯವನ್ನು ಒಂದಷ್ಟು ಪರಿಚಯಾತ್ಮಕವಾಗಿ, ಪಾರಿಚಾಯಿಕ ಅಂತ ಕರೆಯೋ ಹಾಗೆ ನಾವು ನಮ್ಮ ಮಾವು ಬೇವಿನಲ್ಲಿ ಎಳೆತಂದ್ವಿ. ಅದನ್ನು ತಂದು ಸುಮಾರು ಕನ್ನಡದ್ದೇ ಅಂತ ಕರೆಸ್ಕೊಳ್ಳುವಂಥ ಸುಮಾರು 500ರಿಂದ 600 ಗಾದೆ ಮಾತುಗಳನ್ನು ನಾವು ಮಾವು ಬೇವು ಚಿತ್ರದಲ್ಲಿ ಒಂದು ಸಂಭಾಷಣೆ ರೂಪದಲ್ಲಿ, ಅದು ಸೋಜಿಗಾದು. ತುಂಬ ಜನರು ನಿಬ್ಬೆರಗಾಗಿದ್ದಾರೆ, ಬರೀ ಗಾದೆ ಮಾತುಗಳನ್ನು ಸಂಭಾಷಣೆ ರೂಪದಲ್ಲಿ ಹೆಂಗ್ರಿ ಹೇಳಿಸಿದ್ರಿ ಅಂತ. ನೀವು ನೋಡಿ ಅಂತ ಹೇಳ್ತೀನಿ ನಾವು. ಆ ಥರದ್ದೊಂದನ್ನು ನೀವು ನಿಮ್ಮ ಸ್ವಾರ್ಥ ಹೇಳಿದ್ರಿ, ನಮ್ಮಲ್ಲಿಗೂ ಬೇರೆ ಪರಾರ್ಥ ಇರಲಿಲ್ಲ, ನಮಗೊಂದು ಸ್ವಾರ್ಥವಿತ್ತು.
ಮಾವು ಬೇವು ಬಗ್ಗೆ ಹೇಳ್ಕೊಂಡು ನಾವು ಇದನ್ನು ಮಾಡಿದ್ವಿ ಅಂತ ಹೇಳಿದ ತಕ್ಷಣ ತುಂಬ ಜನರು ಮಾವು ಬೇವು ಬಗ್ಗೆ ಒಂದಿಷ್ಟು ಕುತೂಹಲ ಮೂಡಿಸ್ಕೊಂಡಾರು ಅಂತ ಯೋಚನೆ ಮಾಡ್ತಾ ನೀವು ಕೇಳಿಬಿಡ್ಬೋದು ಅಂತ ಗೊತ್ತಿಟ್ಕೊಂಡು ಮಾವು ಬೇವು ಅಂತ ಚಿತ್ರ ಏನು ಮಾಡಿದ್ವಿ. ಆ ಚಿತ್ರವನ್ನು ಇತರರು ಒಪ್ಪಿಕೊಂಡದ್ದು ಹೇಗೆ, ಅದರಲ್ಲಿರೋ ಸಂಭಾಷಣೆಯ ಉಕ್ತಿ ವೈಚಿತ್ರ್ಯಗಳೇನು, ನಾನು ಈಗ ಹೇಳಿದಂಥ ಅಂತೆಲ್ಲ ಸೂಚಕ ಸಂಗತಿಗಳು ಹೇಗಿದ್ವು ಅನ್ನೋದೆಲ್ಲವನ್ನು ನಾನು ನಿಮಗೆ ಈ ಮಾವು ಬೇವು ಅನ್ನೋ ಕೃತಿಯನ್ನು ನಿಮಗೆ ಸದ್ಯಕ್ಕೆ ನೀವು ಕೇಳಿದ್ರಿ ಅನ್ನೋ ಕಾರಣಕ್ಕಾಗಿ, ಯಾಕಂದರೆ ದೇಹಿಯಿಂದ ಬಂದವರಿಗೆ ನಾಸ್ತಿ ಅನ್ನಬಾರ್ದು ಅಂತ ದೊಡ್ಡವರು ಹೇಳಿಬಿಟ್ಟಿದ್ದಾರೆ. ನೀವು ದೇಹಿ ಅಂತ ಅಂದೇ ಹೋದ್ರೂ ನೀವು ಏನನ್ನು ಯಾಚನೆ ಮಾಡ್ತಿದ್ರಿ ನನಗೆ ಬಲ್ಲೆ. ನೀವು ನಿಮ್ಮ ಸಾಹಿತ್ಯದ ನಿಮ್ಮ ಓದು ಅಥವಾ ಸಾಹಿತ್ಯಕ್ಕಾಗಿ ನೀವು ಕೊಟ್ಕೊಳ್ಳುವಂಥದ್ದು ಇದನ್ನೆಲ್ಲ ನಾವು ತುಂಬ ಹತ್ತಿರದಿಂದ ಬಲ್ಲೆನಾದ್ದರಿಂದ ನಿಮ್ಮ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ನಿಮ್ಮ ಅಭೀಪ್ಸೆಗಳೆಲ್ಲ ಈಡೇರಿ, ಅಭೀಷ್ಟ ನೆರವೇರಿ, ಕಂಡ ಕನಸುಗಳು ಸಾಕಾರಗೊಳ್ಳಿ ಅಂತ ಹೇಳಿ ಇದನ್ನು ನಾನು ಸಹಿ ಮಾಡಿದಂಥ ಈ ಮಾವು ಬೇವನ್ನು ನಾನು ನಿಮಗೆ ಅರ್ಪಿಸ್ತಿದ್ದೇನೆ. ಅದಲ್ಲದೆ ನಮ್ಮ ವೀಕ್ಷಕ ಬಾಂಧವರಿಗೆ ಹೇಳೋ ಮಾತೇನು ಅಂತ ಹೇಳಿದ್ರೆ, ಸಿರಿಭೂ ವಲಯ ಈಗ ಲಭ್ಯ ಇದೆ. ಸುಧಾರ್ತಿ ಶರ್ಮರು ಅದನ್ನು ಹಾಸನದಲ್ಲಿದ್ದುಕೊಂಡು ಸುಮಾರು ದಶಕಗಳ ಪರ್ಯಂತ ಅನೇಕರಿದ್ದಾರೆ, ಅವರು ಹಿರಿಯರು ಅನೇಕರು ಆಗಿ ಹೋಗಿದ್ದಾರೆ, ಅವರೆಲ್ಲರೂ ಅದಕ್ಕೆ ಒಂದು ಶ್ರಮ ಹಾಕಿದ್ದಾರೆ. ಇದನ್ನು ಸಿರಿಭೂವಲಯವನ್ನು ತುಂಬ ಜನರು ಅರ್ಥ ಮಾಡ್ಕೊಳ್ಳುವ, ಅಭ್ಯಾಸ ಮಾಡುವ, ಅಧ್ಯಯನ ಮಾಡುವ ಕೆಲಸವನ್ನು ಮಾಡೋದಾಯಿತು ಅಂತಂದರೆ ಆ ಎಲ್ಲ ಹಿರಿಯರ ಕರ್ಣಮಲ್ಗಂ ಶ್ರೀಕಂಠಯ್ಯನವರ ಆದಿಯಾಗಿ ಅನೇಕರು ನಮ್ಮ ಈಗ ಸದ್ಯ ನಮ್ಮ ಸಹಚಾರಿಯೂ ಆಗಿ ಸ್ನೇಹಿತರೂ ಆಗಿರುವಂಥ ವಿದ್ವಾಂಸರು ಹೇಮಂತರು, ಚಿಕ್ಕಮಗಳೂರಿನಲ್ಲಿ ಹೇಮಂತ್ ಕುಮಾರ್ ಜಿ ಅಂಥವರೆಲ್ಲರೂ ಸಹ ಸಿರಿಭೂವಲಯದ ಕುರಿತಾಗಿ ಒಂದಷ್ಟು ಕೆಲಸವನ್ನು ಮಾಡಿದರು. ನೀವು ಪ್ರಸ್ತಾಪ ಮಾಡದೇ ಉಳಿದ ಮಾತು ಯಾವುದು ಅಂತಂದರೆ, ನಮ್ಮ 5000 ವರ್ಷಗಳಿಗೂ ಮಿಗಿಲಾದ ಇತಿಹಾಸ ಇರುವಂಥ ಒಂದು ಪ್ರಪಾತ. ಆ ಚಿತ್ರ ನಾವು ಯಾರೋ ಸಾಮಾನ್ಯವಾಗಿ ಇತಿಹಾಸದ ಪ್ರಕಾರ 1903ಕ್ಕೆ ರೈಟ್ ಸಹೋದರರು ವಿಮಾನವನ್ನು ಕಂಡುಹಿಡಿದ್ರು ಅಂತ ಹೇಳ್ತಾರಲ್ಲ, ಅದು ಹಾಗಲ್ಲ. ಅದಕ್ಕೂ ಮುಂಚೆ 5000 ವರ್ಷಗಳಿಗೆ ಮುಂಚಿತವಾಗಿ ಅದರ ಉಲ್ಲೇಖವನ್ನು ರಾಮಾಯಣದಲ್ಲಿ ನೀವು ಪುಷ್ಪಕ ವಿಮಾನದ ಮುಖಾಂತರ ಕಾಣ್ತೀರಿ. ಅದರಲ್ಲಿ ಅನೇಕ ಅಧಿಪ್ರಕರಣಗಳಿವೆ. ಭಾರದ್ವಾಜ ಮುನಿಕೃತ ವೈಮಾನಿಕ ಶಾಸ್ತ್ರ, ಇದರ ಕುರಿತಾಗಿ ಒಂದು ಭಾಳ ಅದ್ಭುತವಾದ ಚಿತ್ರ ಮಾಡಿದ್ವಿ ನಾವು. ಅದನ್ನು ಹುಡುಕಾಟ ಮಾಡುವಂಥದ್ದೇ, ಅದನ್ನು ಪ್ರಪಾತ ಬೌದ್ಧಿಕ ಅಧಪಾತ ಅಂತ ಕರ್ಕೊಂಡಿದ್ದೇವೆ. ಅದರಲ್ಲಿ ನಾವು ಎಷ್ಟು ನಿಷ್ಕೃಷ್ಟರು, ನಾವು ಅದನ್ನು ಅರ್ಥನೆ ಮಾಡ್ಕೊಳ್ಳದೆ ಯಾರು ಏನು ಹೇಳ್ತಾರೆ ಅದನ್ನೇ ನಂಬಿಡ್ತೇವೆ. ನಾವು ಅದನ್ನು ಅದನ್ನು ಪರೀಕ್ಷಿಸುವ ಕೆಲಸವನ್ನು ಸಹ ಮಾಡೋದಿಲ್ಲ ಅಂತ ಯೋಚನೆ ಮಾಡ್ತಾ, ಆ ಮೌಲ್ಯಮಾಪನವನ್ನು ಮಾಡ್ತಾ ಹೋದಾಗ ನಮಗೆ ವಿಜ್ಞಾನದ ನಿಲುಕಿಗೆ ಸಿಕ್ಕಿದ್ದು ಕವಡೆ ಗಾತ್ರ ಮಾತ್ರ. ಆ ಕವಡೆಯೇ ಏನೆಲ್ಲ ಮಾಡ್ತಾ ಇದೆ, ಯಾರು ಯಾವುದನ್ನು ಅರ್ಥ ಮಾಡ್ಕೊಂಡು, ಕೃಷ್ಣ ಸೀಸಂ ಚಾಂಜನಿಕಂ ವಜ್ರತುಂಡಂ ಸಮಂ ಸತಃ ಅನ್ನೋದು ವಜ್ರತುಂಡಂ ಅನ್ನೋ ಅರ್ಥಕ್ಕೆ ನಮಗೆ ಅನೇಕ ತುಂಬ ಅರ್ಥಗಳು ಇವಾಗ ಸಿಗ್ತಾ ಇರೋದ್ರಿಂದ ಅದೊಂದನ್ನೇ ಅರ್ಥ ಮಾಡ್ಕೊಳ್ಳೋ ಸಾಧ್ಯವಿಲ್ಲದ ಮೇಲೆ ನಾವು ಒಂದು ಭಾರದ್ವಾಜ ಮುನಿಕೃತ ವೈಮಾನಿಕ ಶಾಸ್ತ್ರ, ಅದರಲ್ಲೂ 5000 ವರ್ಷಗಳ ಮುಂಚೆ ಅದು ಕೇವಲ ನಾವಿವಾಗ ವಿಹಿಯ ಗಚ್ಚತಿ ಇತಿ ವಿಮಾನಂ ಅಂತ ಯಾವುದು ಹಕ್ಕಿಯ ಹಾಗೆ ಹಾರುತ್ತೋ ಆಕಾಶದಲ್ಲಿ ಅದನ್ನು ಮಾತ್ರ ವಿಮಾನ ಅಂತ ಕರಿತೇವೆ. ಆದರೆ ನಮ್ಮವರು ವೈಮಾಂತರಿಕ್ಷ ನೌಕೆಗಳನ್ನು ಮಾಡಿದ್ರು. ಅದು ಅಂತರಿಕ್ಷಕ್ಕೂ ಹೋಗ್ಬರೋಕ್ಕೆ ಸಾಧ್ಯವಾಗಿತ್ತು. ಅದರ ಪಾದರಸಕೃತ ಅದಕ್ಕೆ ಇಂಧನ ಅಂತೆಲ್ಲ ಹೇಳ್ತಿದ್ರು. ಈಗ ಹೊರದೇಶಿಗರು ನಮಗೆ ನಿಮ್ಮಲ್ಲಿ ಇದಿದೆ ನೋಡಿ ಅಂತ ಹೇಳಿದಾಗ ನಮಗೆ ಕುತೂಹಲ ಸಹಜವಾಗಿ ಮೂಡುತ್ತೆ. ಅದೇ ನಾವು ಸರ್ವಶ್ರೇಷ್ಠ, ನಾವೇ ಎಲ್ಲ ಜಗತ್ತಿಗೆ, ಹಾಗಲ್ಲ ಅದು ಯೋಚನೆ. ಅದೇ ಆ ಥರದೊಂದು ಸಾಧ್ಯತೆ ಇದೆ ಅಂತಂದಾಗ, ಆ ಥರದೊಂದು ಅವ್ರು ಬಳಸಿದ್ರು ಅಂತಂದಾಗ, ಮಹಾಭಾರತದಲ್ಲಿ ಅಣುಬಾಂಬ್ನಿಂದಾಗಿಯೇ ದ್ವಾಪರ ಯುಗವೇ ಅಂತ್ಯವಾಯಿತು ಅಂತ ಆ ಥರದೊಂದು ಮಂಡನೆ ಇರಬೇಕಾದಾಗ, ಅಥವಾ ಕುರುವಂಶದವರಷ್ಟು 100 ಜನರು ಗಡಿಗೆಗಳಲ್ಲಿ ಉತ್ಪತ್ತಿಯಾದರು ಅಂತ ಹೇಳಿದಾಗ, ಈಗ ಇರುವಂಥ ಈ ವಿಜ್ಞಾನಕ್ಕೂ ಅದಕ್ಕೂ ತೊಳಕಾಕ ನೋಡಿದಾಗ ಎಷ್ಟೋ ಸಾಮ್ಯತೆಗಳಿವೆಲ್ಲ ಅಂತ ಯಾರಿಗೂ ಅನ್ನಿಸ್ಬೋದು. ಆ ಥರ ಅಕಸ್ಮಾತ್ ಅನ್ನಿಸಿಲ್ಲ ಅಂತಂದರೆ ಅದನ್ನು ಅನಿಸೋಕಾದ್ರೂ ಸಹ ಇಂಥವನ್ನೆಲ್ಲ ವಿಚಾರಣೆ ಇಟ್ಕೊಂಡು ನಾವೇ ಮಾಡಿಕೊಂಡ ಆತ್ಮಲೇವಡಿಯೇ ಅಥವಾ ಒಂದು ತೌಲನಿಕ ಅಧ್ಯಯನ, ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನಾವೆಷ್ಟು ಅರ್ಥ ಮಾಡ್ಕೊಂಡಿದ್ದೇವೆ, ಎಷ್ಟು ನಮ್ಮ ಕೈಗೆಟಕಲಿಲ್ಲ ಅನ್ನೋದನ್ನು ಯೋಚನೆ ಮಾಡೋದಕ್ಕೋಗಿ ಮಾಡಿದಂಥ ಪ್ರಪಾತ ಆಗಿಲ್ಲ. ಇಂಥವೆಲ್ಲ ಸಂಗತಿಗಳನ್ನು ನಾವು ಹಾಗೆ ದಾಖಲಿಸ್ತಾ ಮುನ್ನಡೆದವಾದ್ದರಿಂದ ಅದರ ಮುಂದುವರಿಕೆಯಾಗಿ ನಾವು ಈ ಸಿರಿಭೂವಲಯವನ್ನು ಮಾವು ಬೇವನ್ನು ಎಳೆತಂದಿದ್ದೇವೆ. 500ಕ್ಕೂ ಮಿಗಿಲಾದಂಥ ಗಾದೆ ಮಾತುಗಳು, ಎಂಥೆಂಥ ಗಾದೆ ಮಾತುಗಳು ನಮ್ಮ ಕನ್ನಡದಲ್ಲಿ ಆಗಿ ಹೋಗಿವೆ ಅಂತ ಹೇಳಿದ್ರೆ, ಹಸಿದು ಹೊಟ್ಟೆ ತೋರಿಸಿದ್ರೆ ಮಸೆದು ಕತ್ತಿ ತೋರಿಸಿದ್ರಂತೆ ಅಂತಲ್ಲ, ಅನೇಕ ಆ ಥರದ್ದು ಎಷ್ಟು ಸಾಂದರ್ಭಿಕ ಗಾದೆ ಮಾತುಗಳು, ಅವು ಎಷ್ಟು ಚೆಂದ ಈ ಸಂದರ್ಭಕ್ಕೆ ಹೊಂದಿಸ್ಕೊಂಡಿದ್ದೇವೆ ಅಂದರೆ ಅದು ಅದರ ಜಾಣ್ಮೆ, ಅದರ ಚಾಕಚಕ್ಯತೆ. ಅವುಗಳನ್ನೆಲ್ಲ ನೀವು ಇದನ್ನು ಪ್ರಾಯ ಬರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಸಿಗಬಹುದು, ಬರಲಿಕ್ಕಿದೆ. ಅದನ್ನು ಆ ಥರದೊಂದು ಪ್ರಯತ್ನ ಬಿಡುಗಡೆ ಆದಾಗ ಅದಕ್ಕೆ ಸಿಕ್ಕ ಅಭೂತಪೂರ್ವ ಯಶ, ಮತ್ತು ಅದಾದಮೇಲೆ 5 ವಿಭಾಗಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಂಥ ಪ್ರಶಸ್ತಿ, ಮಾನ್ಯತೆ, ಪುರಸ್ಕಾರಗಳನ್ನೆಲ್ಲ ಗಮನಿಸಿ ನೋಡಿದಾಗ ನಾವೇನೋ ಒಳ್ಳೇದು ಮಾಡಿದ್ದೀವಿ ಅಂತ ನಮಗೂ ಅನ್ನಿಸಿ, ನಾವು ಮಾವು ಬೇವನ್ನು ತದ್ವತ್ತು ಏನೆಲ್ಲ ನಾವು ಹೆಂಗೆ ಬೀಜಾಂಕುರ ಎಲ್ಲಿಂದ ಆಯಿತು, ಹೇಗಾಯಿತು, ಅವೆಲ್ಲವನ್ನು ಸಾರ ಸಂಗ್ರಹವಾಗಿ ನಾವು ಪುಸ್ತಕ ರೂಪದಲ್ಲಿ ಹಿಡ್ಕೊಟ್ಟಿದ್ದೇವೆ. ಅದನ್ನು ನೀವು ನೋಡಬಹುದು. ಪುಸ್ತಕವೂ ಸಿಗುತ್ತೆ ಹೊರಗಡೆ, ಯಾರು ಬೇಕಾದರೂ ಅದನ್ನು ಪಡ್ಕೊಳ್ಬೋದು. ಅದನ್ನು ನಮ್ಮ ಪ್ರಕಾಶಕರು ಭದ್ರಾವತಿ ರಾಮಾಚಾರಿ ಅಂತ ಅವರು ತುಂಬ ಚಂದದ ಆ ಥರದೊಂದು ಪ್ರಕಟಣೆಯನ್ನು ಕೈ ಎತ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಇದು ಪುಸ್ತಕ ಕೇವಲ ಓದಿಗೆ ಅಥವಾ ಅದರ ಸಂಗ್ರಹಕ್ಕೆ ಸೀಮಿತವಲ್ಲದೆ
ಇದು ಅನೇಕ ವಿಷಯಗಳನ್ನು ಅದರ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡುತ್ತಾದ್ದರಿಂದ ಇದು ಸಂಗ್ರಹ ಯೋಗ್ಯ. ಮತ್ತು ನಿಮ್ಮ ಗ್ರಂಥಾಲಯದಲ್ಲಿ ಅಕಸ್ಮಾತ್ ಇಟ್ಕೊಂಡಿದ್ದ ಕಿರು ಗ್ರಂಥಾಲಯ ವಾಚನಾಲಯ ಅಂತ ಏನಿತ್ತು ಅಂತಂದರೆ ಅದರಲ್ಲಿ ಒಂದು ದಾಖಲು ಯೋಗ್ಯ ಕೃತಿಯಾಗಿ ಅದು ನಮಗೆ ದಕ್ಕುತ್ತೆ ಅನ್ನೋದನ್ನು ತುಂಬ ಜನರು ಹೇಳಿದ್ದಾರೆ. ಆ ಎಲ್ಲ ಮಾತುಗಳು ಸಹ ಪುಸ್ತಕದಲ್ಲಿ ಅಡಕವಾಗಿವೆ. ಸರ್, ಮೊದಲನೇದಾಗಿ ತುಂಬ ಧನ್ಯವಾದಗಳು. ಒಂದೇನಂದರೆ, ನೀವು ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲೇ ಹೇಳ್ತೀರಾ, ಒಂದು ಪುಸ್ತಕ ಎಷ್ಟು ಕಷ್ಟಪಟ್ಟು ಅದನ್ನು ಬರೆದು ಅದನ್ನು ಹೊರತರೋದು ಅದು ಸುಲಭವಾದ ಮಾತಲ್ವೇ ಅಲ್ಲ. ಸಾಕಷ್ಟು ಜನರ ಶ್ರಮ ಇದೆ ಅದರ ಹಿಂದೆ. ಅದನ್ನು ಒಂದು 50% ಡಿಸ್ಕೌಂಟ್ಗಂತ ಕೊಟ್ಟಾಗ ಅದಕ್ಕೆ ನಾವು ಮಾಡುವಂಥ ಅವಮಾನ ಅಲ್ವಾ, ಅಂದರೆ ಆ ಶ್ರಮಕ್ಕೆ ನಾವು ತಕ್ಕನಾದ ಬೆಲೆ ಕೊಡ್ತಿಲ್ಲ ಅನ್ನೋದು ಅಂತ. ಆದರೆ ಇದನ್ನು ನಾನು ಉಚಿತವಾಗಿ ಪಡ್ಕೊಂಡಿದ್ದೀನಿ. ಆದರೆ ಖುಷಿ ಇದೆ, ಯಾಕಂದರೆ ಇದನ್ನು ನಾನು ಕೇಳಿ ಪಡ್ಕೊಂಡ್ರು ಉಡುಗೊರೆ ಮತ್ತು ನಿಮ್ಮ ಆಶೀರ್ವಾದದ ಒಂದು ಪ್ರತೀಕ ಅಂತ ಭಾವಿಸ್ತೀನಿ. ಸಂಗ್ರಹ ಖಚಿತ ಅನ್ನೋ ಗೊತ್ತಾಯಿತು, ಹಾಗಾಗಿ ಉಚಿತಕ್ಕೆ ಸಮಸ್ಯೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಕುಮುದೇಂದು ಮುನಿ ವಿರಚಿತ ಸಿರಿಭುವಲ್ಯದ ಬಗ್ಗೆ ನೀವೇನು ಹೇಳಿದ್ರಿ, ಅದರಲ್ಲಿನ ಒಂದು 100 ಇಂದ್ರರ ಕಾಲದಿಂದಲೂ ನವೇದೇ ಉಳಿದ ಭಾಷೆ ಕನ್ನಡ ಅಂತ ಏನು ಹೈಲೈಟ್ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಅಂದರೆ ಅಷ್ಟು ಶತಮಾನಗಳ ಹಿಂದೆ ಸಹ ನಮ್ಮ ಭಾಷೆಯ ಉಲ್ಲೇಖ ಎಷ್ಟು ಶತಮಾನಗಳ ಹಿಂದೆಯಿಂದ ಇತ್ತು ಅಂತ ತಿಳ್ಕೊಳ್ಳೋದೇ ಒಂದು ಬಹಳ ಖುಷಿಯ ಸಂಗತಿ. ಜೊತೆಗೆ ನಾನು ಹೇಳಿದ್ನಲ್ಲ, ಸಾಕಷ್ಟು ನಿಮ್ಮ ನುಡಿ ಮುತ್ತುಗಳು ಮೋಟಿವೇಟಿಂಗ್ ಆಗಿದ್ದರೆ ನೀವು ಪ್ರಾರಂಭ ಮಾಡ್ತೀರಾ, ನಾವು ಬದುಕಿನಲ್ಲಿ ಕೆಲಸ ಮಾಡಬೇಕಾಗಿರೋದು 3 ದಿನ ಅಂತ. ಒಂಥರ ಖುಷಿ ಆಯಿತು ನನಗೆ, ಯಾವುದೇ 3 ದಿನ ಕೇಳೋಣ, ಆ 3 ದಿನ ಕೆಲಸ ಮಾಡೋಣ ಸಾಕು ಅಂತ. ಆದರೆ ಇದು ಪ್ರತಿದಿನ ಕೆಲಸ ಮಾಡಿಸೋ ಹಾಗೆ ಮಾಡಿಬಿಡ್ತು. ನಮ್ಮ ಸಂಸ್ಕಾರ ಭಾರತಿಯಲ್ಲಿ ನಾವು ನಮ್ಮೆಲ್ಲ ಕಾರ್ಯಕರ್ತರು, ಮಾತಾ ಭಗಿನಿಯರು, ಸಂಸ್ಕಾರ ಭಾರತಿ ನಿಮಗೆ ಗೊತ್ತಿದೆ, ಕಲೆ ಮತ್ತು ಸಾಹಿತ್ಯಕ್ಕೋಸ್ಕರ ಇರುವಂಥ ರಾಷ್ಟ್ರೀಯ ಒಂದು ಸಂಸ್ಥೆ ಅದು. ಅದರ ತುಂಬ ಉತ್ಕೃಷ್ಟವಾದಂಥ ಅಧ್ಯಯನಶೀಲ ಕೆಲಸಗಳಿಗಾಗಿ, ಉತ್ಕೃಷ್ಟತೆಯನ್ನು ಸಾಧಿಸೋದಕ್ಕಾಗಿ ಕಲಾಕ್ಷೇತ್ರದಲ್ಲಿ ಅವುಗಳನ್ನು ನಾವು ಬಹಳ ಕಾಲದಿಂದ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಅಂಥದ್ರಲ್ಲಿ ನಾವು ಅವ್ರನ್ನ ಪ್ರೇರಣೆಗೋಸ್ಕರ, ಉತ್ತೇಜನಕ್ಕೋಸ್ಕರ ಹೇಳ್ಕೊಳ್ಳೋಂಥ ಮಾತು, ಜಾಸ್ತಿ ಕೆಲಸ ಮಾಡಬೇಡಿ, ನಮ್ಮ ಸಂಘಟನೆ 3 ದಿನದ ಕೆಲಸ ಅಂತ ನಾವು ಹೇಳ್ಕೊಳ್ತೀವಿ. ಯಾವಾಗಲೂ ಏನದು ಅಂದರೆ ನೆನ್ನೆ ಒಂದು ನಾಳೆ ಅಷ್ಟೇ 3 ದಿನ ಕೆಲಸ ಮಾಡ್ಕೊಳ್ಳಿ, ಅದು ನಿತ್ಯ ಆಗ್ತಾ ಇರಬೇಕು. ಅದು ಆ ನೆನ್ನೆ ಮುಗಿಯೋಲ್ಲ, ಇಂದು ಅದು ಮುಗಿಯುವಂಥದ್ದು, ಮುಗಿದೇ ಇರುವಂಥದ್ದು, ಮತ್ತು ನಾಳೆ ಅಂತೂ ಬರ್ತಲೇ ಇರುವಂಥದ್ದು. ಹಾಗಾಗಿ ಈ 3 ದಿನಗಳ ಕೆಲಸ ತುಂಬ ಮುಖ್ಯ ಅಂತ ನೀವಾಗಲೇ ಹೇಳಿದಂಥ ತೈಲಾದ್ರಕ್ಷೇ ಜಲಾದ್ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನಾತ್ ಮೂರ್ಖ ಹಸ್ತೆ ನದಾತವ್ಯಂ ಏವಂ ವದತಿ ಪುಸ್ತಕಂ ಅಂತ ಹೇಳ್ತಾರೆ ಅವರು. ನೋಡಪ್ಪ, ಒಂದು ಪುಸ್ತಕವನ್ನು ತೈಲದಿಂದ ಜಲ ತಿನ್ನೋ ಅದು ಶಿಥಿಲವಾಗಿಬಿಡುತ್ತೆ, ಅಥವಾ ಯಾವುದೋ ಒಂದು ಕುಟ್ಟೆ ಬೀಳುತ್ತೆ, ಅಥವಾ ಏನೋ ಹುಳ ತಿಂದುಬಿಡುತ್ತೆ, ಈ ಥರದ್ದೆಲ್ಲರೂ ಭಾಳ ರಕ್ಷಿಸಬೇಕಾದ್ದು ಭಾಳ ಮುಖ್ಯ. ಅದು ಒಂದು ಪುಸ್ತಕದ ಮಸ್ತಕಕ್ಕೆ ಬರಬೇಕು ಅಂತಂದರೆ ಅದನ್ನು ರಕ್ಷಿಸಬೇಕು. ಪುಸ್ತಕವನ್ನು ರಕ್ಷಿಸಿದ್ರೆ ಮಸ್ತಕಕ್ಕೆ ಬರ್ಬೋದು, ಓದಿದ್ರೆ ಬರುತ್ತೆ. ಸುಮ್ಮನೆ ಪುಸ್ತಕ ರಕ್ಷಿಸಿದ್ರೆ ಅಲಂಕರಣಾರ್ಥವಾಗಿ ಮನೆಯಲ್ಲಿ ಇಟ್ಕೊಂಡ್ರೆ ಪುಸ್ತಕ ಖಂಡಿತವಾಗಿಯೂ ಏನು ಮಸ್ತಕಕ್ಕೆ ಬರೋಲ್ಲ. ಅದು ಮಸ್ತಕಕ್ಕೆ ಬರಬೇಕು ಅಂದರೆ ಅಧ್ಯಯನ ಮಾಡಬೇಕು. ಅದಕ್ಕೆ ಅದು ಎಲ್ಲರಿಂದಲೂ ಭಾಳ ಮುಖ್ಯವಾಗಿ ನೀನು ರಕ್ಷಿಸಬೇಕಾದ್ರೆ ಒಬ್ಬ ಮೂರ್ಖನ ಕೈಲಿ ಕೊಡಬೇಡ ಪುಸ್ತಕ ಅಂತ ಹೇಳುತ್ತೆ. ಅದು ಆ ಪುಸ್ತಕವೇ ಅಲವತ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಈ ಸೂಕ್ತಿಯನ್ನು ಬರೆದಿದ್ದಾರೆ. ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ, ಏನಾದರೂ ಮಾಡಪ್ಪ, ಅದನ್ನಾರು ರಕ್ಷಿಸೋದ್ರೆ ಎಲ್ಲರಿಂದ ಜಾಸ್ತಿ ರಕ್ಷಿಸಬೇಕಾದ್ರೂ ಒಬ್ಬ ಮೂರ್ಖನ ಕೈಯಲ್ಲಿ ಪುಸ್ತಕ ಕೊಡಬೇಡ ಅನ್ನೋ. ಆ 3 ಖಗಳು ಯಾವುದು ಅನ್ನೋದನ್ನು ನಾವು ಯೋಚನೆ ಮಾಡಿಕೊಂಡು ಖಂಡಿತವಾದವನ್ನು ಇಟ್ಟುಕೊಂಡು ಕೊನೆಗೆ ಪುಸ್ತಕ ಯಾರನ್ನು ತಲುಪಬೇಕು, ಯಾರಿಗಾಗಿ ಪುಸ್ತಕ ಪ್ರಕಟಣೆಯಾಗಿದೆ ಅವರು ಅದನ್ನು ಬೇಡಿ, ಹೌದು ನನಗಿದು ಬೇಕು ಅಂತ ಕೇಳ್ತಿರ್ಬೇಕಾದಾಗ ಅದಕ್ಕೆ ಹೇಳೋದು ದೇಹಿ ಅಂತ ಯಾರಂದರೂ ಅದಕ್ಕೆ ನಾಸ್ತಿ ಅಂತ ಅನ್ಬೇಡ ಅಂತ ದೊಡ್ಡವರು ಹೇಳಿದ್ದಾರೆ. ಅಂತ ಎಲ್ಲ ಹಿರಿಯರ ನುಡಿಗಟ್ಟು, ಅಂತ ಎಲ್ಲರ ಹಿರಿಯರ ಆ ಉಪಾಧಿ, ಆ ಎಲ್ಲರ ವಿಚಾರಧಾರೆ, ಅವರ ಆಲೋಚನಾ ಕ್ರಮ, ಇವನ್ನೆಲ್ಲ ಗಮನಿಸ್ಕೊಂಡಾಗ ನಾವು ಏನೇನೂ ಅಲ್ಲ ಅದ್ರ ಮುಂದೆ ಅಂತ ಅನಿಸುತ್ತೆ. ಒಬ್ಬ ಸಾಧಾರಣ ಯಾರೋ ಒಬ್ಬ ವ್ಯಕ್ತಿ, ನೀವು ಊರ ಹೊರಗೆ ಕಟ್ಟೆ ಮುಂದೆ ಕೂತಿರಂಥ ಒಬ್ಬ ವ್ಯಕ್ತಿಯನ್ನು ನೋಡೋಕ್ಕೆ ಒಬ್ಬ ಕೃಷಿ ಸಮಾಜದ ಒಬ್ಬ ನಿರಕ್ಷರ ಕುಕ್ಷಿ ಅಂತ ಅವರು ತಾತ್ಸಾಡದಿಂದ ನೋಡಿದಾಗೂ ಸಹ ಅವ್ರ ಜೊತೆ ಕೂತು ಮಾತು ಹೇಳೋದು ನೋಡಿ, ಅವರು ಎಂಥ ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ಅವರು ಎಷ್ಟು ಚಂದದ ಮಾತುಗಳನ್ನು ಅವ್ರು ಆಡ್ತಾರೆ ಅಂತಂದರೆ. ಹೀಗೆ ಯಾವುದೋ ಸುಮ್ಮನಿರಲಾರ್ದೆ ನಾವು 4 ಜನರನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ಬೇಕು, ಸಂಪರ್ಕ ಅಂತ ಹೋಗ್ತಿರ್ಬೇಕಾದಾಗ ಅಲ್ಲೊಂದು ದ್ರಾಕ್ಷಾ ತೋಟ, ಅಲ್ಲಿ ಗಿಳಿವಿಂಡು ಎಲ್ಲ ಹೊರದು ಮುಕ್ಕು ತಿಂತಾ ಇದೆ. ಎಲ್ಲನೂ ಪಕ್ಕದಲ್ಲಿ ಎಲ್ಲ ಪೂರ್ಣ ಗಿಳಿವಿಂಡು ಅಥವಾ ಪೂರ್ಣ ದ್ರಾಕ್ಷಾ ತೋಟ ಇರೋದ್ರಿಂದ ಗಿಳಿವಿಂಡು ಸಹಜವಾಗಿ ಬಂದೇ ಬರುತ್ತೆ. ಉಪ್ಪರಿಗೆ ಮೇಲೆ ಕೂತಂಥ ಒಬ್ಬ ಹಿರಿಯ ವ್ಯಕ್ತಿ ಕೂತ್ಕೊಂಡು ಅದನ್ನು ಗಿಳಿಬಿಟ್ಟು ತಿನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಆಸ್ವಾದಿಸ್ತಿದ್ರು. ಇದೇನು ವಿಶೇಷ ಇದ್ದಿಲ್ಲ, ಅವ್ರನ್ನ ಕೂತ್ಕೊಂಡು ಮಾತಾಡೋದು ಎಷ್ಟು ಆತ್ಮೀಯ ಅಂತಂದರೆ, ನಾವು ಯಾವತ್ತೂ ಸಂಧಿಸಿಯೇ ಇಲ್ಲದಿರೋಂಥ ವ್ಯಕ್ತಿ ಬನ್ನಿ ಕೂತ್ಕೊಳ್ಳಿದ್ದ ಜಾಗ ಮಾಡ್ಕೊಡೋಂಥದ್ದು. ಯಾವ ಊರು ಬಂದ್ವಿ, ಹಸ್ತಿದ್ದೀರೇನೋ, ಸ್ವಲ್ಪ ನೀರಡಿಕೆನೋ, ಏನಾದ್ರು ದಾಕ್ಷಿ ಕೊಡಲಾ, ಏನಾದ್ರು ತಿಂತೀರಾ, ಊಟ ಮುದ್ದೆ ತರಿಸಲಾ, ಹೀಗೆಲ್ಲ ಆರಂಭವಾದ ಮಾತು. ಇದೇನು ಅಕ್ಕಪಕ್ಕದವರೆಲ್ಲರೂ ಗಿಳಿಬಿಂಡನ್ನು ಓಡಿಸೋ ಕೆಲಸ ಮಾಡ್ತಾರೆ, ನೀವು ಉಪ್ಪರಿಗೆ ಕೂತು ಸುಮ್ಮನೆ ಆನಂದಿಸ್ತಿರಲ್ಲ, ಅದು ಆಸ್ವಾದಿಸ್ತಿರಲ್ಲ ಅಂತಂದಾಗ, ನಮ್ಮ ಇದು ಹಿರಿಯರು ಹೇಳಿದ್ದು, ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಹೇಳ್ಕೊಟ್ಟಿದ್ದೆ ಮಾತು. ನೀವು ಹಾಕೋದಾದ್ರೂ ಕೃಷಿ ಮಾಡೋದಾದ್ರೂ 3 ಸಾಲುಗಳು ಮಾಡಬೇಕಪ್ಪ. ಒಂದು ದೇವರಿಗೆ ಬಿಡಬೇಕು, ಒಂದು ಈ ಖಗ ಮೃಗಗಳಿಗಾಗಿ ಬಿಡಬೇಕು, ಇನ್ನೊಂದು ಭಾಗ ಉಳಿದ್ರೆ ನಿನ್ನೂತ ಪಡ್ಕೋಬೇಕು. ಎಂಥ ಆಹಾರ ಸರಪಳಿಯ ಸಿದ್ಧಾಂತವನ್ನು, ಎಂಥ ಒಳ್ಳೆಯ ವಿಚಾರಧಾರೆಯನ್ನು ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ಇವ್ರಿಗಿಂತ ಹೆಚ್ಚು ಸುಭಿಕ್ಷವಾಗಿ, ಇವ್ರಿಗಿಂತ ಹೆಚ್ಚು ಇವರೆಲ್ಲ ಯಾರು ಗಿಳಿಬಿಂಡನ್ನು ಓಡಿಸಿ ಅದನ್ನು ಪೂರ್ಣ ನಮಗೆ ಇರಬೇಕು ಅಂತ ಬಯಸ್ತಿದ್ರು. ಆ ಸ್ವಾರ್ಥಕ್ಕೆ ಎದುರಿನಲ್ಲಿ ಇವ್ರದ್ದು ಪರಾರ್ಥ ಎಷ್ಟು ಚೆನ್ನಾಗಿದೆ. ಆಮೇಲೆ ಇವರು ಆನಂದ ತುಂದಿಲರಾಗಿದ್ದಾರೆ. ಇವರಿಗೆ ಅವ್ರು ಬೇಕಿರೋಂಥ ಹಪಾಪಿ ಕಾಣಿಸ್ಲಿಲ್ಲ. ಇವರಲ್ಲಿ ನನಗೆ ಅಂಥ ಅವ್ರು ಓಡಿಸ್ತಾ ಇರೋಂಥವ್ರು ಹಪಾಪಿ ಕಾಣಿಸ್ಲಿಲ್ಲ. ಇಂಥ ಎಲ್ಲ ಒಳ್ಳೆಯ ಸಂಗತಿಗಳನ್ನು ನಮ್ಮ ಹಿರಿಯರು ಅವರಿಗೆ ಬಿಟ್ಟು ಹೋದ್ರಲ್ಲ. ಆ ಹಿರಿಯರು ಎಷ್ಟು ನಿರ್ಮೂಲ ಭಾವದ ನಿರಾಳ ಮನಸ್ಸಿನ ಪ್ರಭೃತಿಗಳು ಅವರಾಗಿದ್ದಿರ್ಬೋದು. ಪ್ರಭೃತಿ ಯಾಕೆ ಕರಿತೀನಿ ಅಂತ ಹೇಳಿದ್ರೆ, ನಾವೆಲ್ಲ ಬದ್ಧ ಭ್ರಕುಟಿಗಳು, ಆದರೆ ಆ ಪ್ರಭೃತಿಗಳು
ಅವ್ರನ್ನ ಈರ್ಷೆಯಿಂದ ನೋಡ್ಬೇಕಾಗ್ದು ನಾನು. ಯಾಕೆಂತಂದರೆ ಹೇಗೆ ಭಾಳ ಬದುಕಿದ್ರಪ್ಪ, ಎಷ್ಟು ಚಂದದ ಬದುಕನ್ನು, ಎಷ್ಟು ಚಂದದ ಜೀವನವನ್ನು ಅವರು ಸವಿಸಿದ್ರು. ನಾವು ವನದಲ್ಲಿದ್ದೇವೆ, ಅವರ ಜೀವನ ವನದಲ್ಲಿದ್ದರೂ ಸಹ ಅವರು ಜೀವನವನ್ನು ಮಾಡಿದ್ರಲ್ಲ, ಇದು ಎಷ್ಟು ಚಂದವಾಯ್ತಲ್ಲ ಅಂತ ಪದವಿಭಾಗ ಮಾಡಿ ನಾವು ವನದಲ್ಲಿರುವಂಥದ್ದು. ಎಲ್ಲಿ ನೋಡುವ ಸುತ್ತಮುತ್ತ ಎಲ್ಲಿ ನೋಡಿದ್ರು ಯಾವ ವನ, ಹಸಿರಿನ ವನವೇ ಇಲ್ಲ, ಬರೀ ಈ ಥರದ ಕಾಂಕ್ರೀಟ್ ವನವೇ ನಮಗೆ. ಇಂಥದ್ರ ನಡುವೆ ನಾವು ಕಟ್ಕೊಳ್ತಿರ್ಬೇಕಾದಾಗ ಅವರು ಎಂಥ ಚಂದದ ಬದುಕನ್ನು ಇದು ಹೀಗೆ ಬಾಳಿ ಇದು ತೋರಿಸಿ ಹೋದರು ನಮಗೆ. ಆ ತೋರಿಸಿದಂಥ ಮೇಲ್ಪಂಕ್ತಿಯನ್ನು ತೋರಿಸಿದಂಥ ಅವರ ಆ ಆಶಯಗಳನ್ನು ನಾವು ರೂಢಿಸ್ಕೊಳ್ಳದೆ ನಾವು ಪಕ್ಕಕ್ಕಿಟ್ಟು ತುಂಬ ಸ್ವಾರ್ಥಿಗಳಾಗ್ಬಿಟ್ವಿ, ಸ್ವಹಿತ ಸಾಧಕರಾಗ್ಬಿಟ್ವಿ. ಅಂಥ ಸ್ವಹಿತ ಸಾಧನೆ ಇದೆಯಲ್ಲ ನಮ್ಮನ್ನು ಈ ಥರದ ವೇದನೆಗೆ ಇಂದು ದೂಡಿದೆ. ಇನ್ನು ಮುಂದೆ ಮತ್ತು ರೋದನೆ ಆದೀತು. ಆದರೆ ನಮ್ಮೆಲ್ಲರ ಅಂದರೆ ನಿಮ್ಮನ್ನು ಕಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಮನ್ನು ಈ ಒಂದು ಕೇಳಲೇಬೇಕು ಅಂದರೆ ಒಂದಷ್ಟು ಪದಗಳು, ಆಂಗ್ಲ ಪದಗಳು. ಸರ್, ನಮ್ಮ ಟೀಮಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ನಾವು, ನಿಮ್ಮ ಮೈಂಡಲ್ಲಿ ಹೇಳಿ ಯಾವ ಪದ ಇದೆ ಆಂಗ್ಲ ಪದ, ನಿಮಗದು ಕನ್ನಡದ ಅರ್ಥ ಗೊತ್ತಿಲ್ಲ ಅನ್ನುವಂಥದ್ದು, ಕನ್ನಡದಲ್ಲಿ ಅದನ್ನು ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ಅನ್ನುವಂಥದ್ದು ಅಂತ ಕೇಳಬಹುದಾ ಸರ್? ದಯಮಾಡಿ. ಓಕೆ. ಫ್ಯಾನ್, ಪಂಖ ಅಥವಾ ಬೀಸಣಿಗೆ, ಕ್ಯಾರೆಟ್, ಗಜ್ಜರಿ. ಓಕೆ. ಸೈಕಲ್, ದ್ವಿಚಕ್ರ, ಕ್ಯಾರಮ್ ಬೋರ್ಡ್. ಅವು ನಮ್ಮದಲ್ಲದ್ರಿಂದ ನಮ್ಗೆ ಮೂಲ ಪದಗಳಿಲ್ವಲ್ಲ, ಅದಕ್ಕೊಂದು ಪ್ರತ್ಯಯ ಸೇರಿಸ್ಕೊಳ್ಳಿ, ನಮ್ಮದೇ ಆಗುತ್ತೆ. ಕ್ಯಾರಮ್ ಬೋರ್ಡು ನಮ್ಮದಲ್ಲ ಅದು, ನಾವೆಂದೂ ಆಡಿದ್ದಲ್ಲ ಅದು. ನಮಗೆ ಅಳುಗುಳಿ ಮನೆ ಗೊತ್ತು, ಹುಲಿಗಟ್ಟ ಗೊತ್ತು, ಪಗಡೆ ಗೊತ್ತು, ಕುದುರೆ ಕಟ್ಟಾಟ ಗೊತ್ತು. ಇವೆಲ್ಲವೂ ನಮ್ಮ ಆಟಗಳು, ನಮ್ಮ ಜಾನಪದೀಯ ಆಟಗಳು. ಹಾಗಾಗಿ ನಮ್ಮೆಲ್ಲೂ ಅದಕ್ಕೆ ಚಿನ್ನಿದಾಂಡು ಗೊತ್ತು, ಗಜ್ಜಿಗ ಗೊತ್ತು, ಗೋಲಿ ಗೊತ್ತು. ಇವೆಲ್ಲವೂ ನಮ್ಮ ಆಟಗಳೇ. ಅದು ಹೊರಗಿಂದ ಬಂದ್ರಿಂದ ಅವುಗಳನ್ನ ಪ್ರತ್ಯೇಕವಾಗಿ ತರ್ಜುಮೆ ಮಾಡುವಂಥದ್ದು, ಭಾಷಾಂತರ ಮಾಡುವಂಥ ಕೆಲಸವನ್ನು, ಆ ಥರದ ಕೆಲಸವನ್ನು, ಉದಾಹರಣೆಗೆ ಪರಂಗಿಯವರು ತಂದರು ಅನ್ನೋ ಕಾರಣಕ್ಕಾಗಿ ಇವತ್ತಿಗೂ ಪರಂಗಿ ಹಣ್ಣದು ಬ್ರಿಟಿಷರು ತಂದು ಹಾಕಿದ್ದು. ಅದಕ್ಕಾಗಿ ಈಗಲೂ ಗೂದೆ ಹಣ್ಣು ನಮ್ಮದಲ್ಲ, ಹಾಗಾಗಿ ತಿಪ್ಪೆ ಹಣ್ಣು ಅಂತ ಕರಿತೀವಿ. ತಿಪ್ಪೆಯಲ್ಲಿ ಬೆಳೆಯುವಂಥ ಹಣ್ಣು ಅದಕ್ಕಾಗಿ ನೀವು ಟೊಮ್ಯಾಟೊ ಅಂತ ಕರಿತೀವಿ ಇದನ್ನು. ಆ ಥರ ಅನೇಕ ಅಪಭ್ರಂಶಗಳು ಆ ಥರದ್ದು ಇವೆ ನಮ್ಗೆ, ಹಾಗಾಗಿ ಹೇಳ್ಕೊಂಡ್ಬಿಟ್ಟಿದ್ದೇವೆ. ಅವರು ಕೆಂಪು ಮೂತಿ ಅಂತ ನಾವು ಯಾರಿಗೆ ನಮ್ಗೆ ಇಷ್ಟವಾಗೋದಿಲ್ಲ, ಆಗ ಅವ್ರನ್ನ ಜರಿಬೇಕು ಅಂತ ಬೇರೆ ಏನೂ ಕಾಣಿಸ್ದೆ ಎಷ್ಟೋ ಜನರು ಆ ಥರ ಕೆಂಪು ಮೂತಿಯವರು, ಪರಂಗಿಯವರು ಆ ಥರ ಪಾಪ ಆ ಕಾಲಕ್ಕೆ ಅವ್ರಿಗೆ ಅರ್ಥವಾಗದ ರೀತಿಯಲ್ಲಿ ಹೇಗೆ ನಾವು ಪದ್ಮಗಂಧಿಲದ ಅಂತ ಅಂದ್ಕೊಳ್ತಾ ಇದ್ದೀವಿ. ಪದ್ಮವನ್ನೇ, ಕಮಲವನ್ನೇ ಸ್ವಾತಂತ್ರ್ಯ ಸಂಗ್ರಾಮ ಭಾರತ ಮೊದಲ 1857 ಇದೆಯಲ್ಲ, ಆಗ ನಮ್ಮ ಸೇನೆಯೆಲ್ಲ ನಮ್ಮವರೇ ತಾನೆ. ಅವ್ರ ಎಷ್ಟು ಜನ ಇದ್ದರು ಅವರು. ಪದ್ಮವನ್ನು ಅವ್ರಿಗೆ ಕೊಡೋದು, ಇವರೇನೋ ಹೂ ಕೊಟ್ಕೊಳ್ತಾರೆ ಅಂತ ಹೇಳಿದ್ರೆ ಆ ದಂಟೊಂದನ್ನು ಇಟ್ಕೊಂಡು, ಹೂವೊಂದನ್ನು ಇಟ್ಕೊಂಡು ದಂಟನ್ನು ಇತರರು ಕೊಡ್ತಾ ಇದ್ದಾರೆ ಅವರು ಅಂತಂದರೆ ಅದರ ಅರ್ಥ ನಾನು ಇದ್ದೇನೆ ಒಳಗೆ ಸೇನೆಯಲ್ಲಿ, ನಾನು ಇದಕ್ಕೆ ನನ್ನ ಸಹಭಾಗಿ ಅಂತ ಅವರು ಹೇಳ್ಕೊಂಡಂಥ ಅದು ಸೂಚ್ಯ. ಅದು ಬ್ರಿಟಿಷರ ಮೂಗಿನ ಅಡಿಯಲ್ಲೇ ಅದಾಯಿತು. ಅವ್ರ ಮುಂದೆ ಇದಾದ್ದರಿಂದ ಅವ್ರ ಬೆನ್ನ ಹಿಂದೆ ಏನೂ ಇರಲಿಲ್ಲ. ಅದು ಚಪಾತಿಯಲ್ಲಿ ಮಖಾನ ಅಥವಾ ಈ ಕಮಲದ ಬೀಜಗಳನ್ನು ಇಟ್ಟು ಕೊಟ್ಟಿದ್ದು ಕಥೆ ನಮ್ಗೆ ಗೊತ್ತೇ ಇದೆ. ಅವುಗಳು ಹಾಗೆ ಮಾಡಿದ್ರ ಮುಖಾಂತರ ಅವರು ಒಗ್ಗೂಡೋದಕ್ಕೆ ಬೇಕಾಗಿರೋಂಥ ಇದನ್ನು ಅಲ್ಲೂ ಮತ್ತು ಪದ್ಮವೇ ಬಳಕೆ ಆಯಿತು. ಈ ಥರದ್ದೆಲ್ಲ ನಾವು ಪದ್ಮಗಂಧಿಯಲ್ಲಿ ತಂದ್ಕೊಳ್ತಿದ್ದೇವೆ. ಆ ರೀತಿ ಹೊರಗಿನಿಂದ ಎರವಲು ಪಡ್ಕೊಂಡದ್ದಕ್ಕೆ ತರ್ಜುಮೆ ಮಾಡ್ಕೊಳ್ಳಿಲ್ಲ, ಯಾಕೆ, ಅದೆಲ್ಲ ಕಾರಣಗಳು ನೂರಾರು. ಈ ಥರದ್ದೆಲ್ಲ ಪ್ರಕ್ರಿಯೆ ಸೇರಿಸ್ಕೊಳ್ಳೋದು ಆಕ್ಚುಲಿ ಚೆನ್ನಾಗಿದೆ. ಒನ್ ಆಫ್ ಮೈ ಫ್ರೆಂಡ್ಸ್ ಈ ಕೇರಳಗೆ ವಿಸಿಟ್ ಮಾಡಿದಾಗ ಯಾರೋ ಮಲಯಾಳಮಲ್ಲೇ ಮಾತಾಡ್ತಿದ್ರಂತ, ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಇನ್ಯಾವ ಭಾಷೆನೂ ಬರಲ್ಲ. ಇವರು ಮಲಯಾಳಮಲ್ಲೇ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಕನ್ನಡನೇ ಪ್ರತಿ ಕೊನೆ ಅಕ್ಷರನ ಜ್ಞ ಮಾಡಿದ್ದಾರೆ. ಆ ಥರ ಹೂ ಪ್ರಕ್ರಿಯೆ ಸೇರಿಸ್ಕೊಳ್ಳೋದು ನೀವು ಹೇಳಿದ್ಮೇಲೆ ಹೌದಲ್ವಾ ಅನಿಸುತ್ತೆ. ಕ್ಯಾರಮ್ ಬೋರ್ಡು, ಅಕ್ವೇರಿಯಮ್ಮು ಈಗ ಮಾಡ್ತಿರೋದು ಹಾಗೆ, ನಾವು ಈಗಲೂ ಹಾಗೆ ಮಾಡ್ತಿರೋದು. ನಾವು ಯಾವುದಕ್ಕೆ ಆ ಥರದೊಂದು ಭಾಷಿಕ ತರ್ಜುಮೆ ಮಾಡಿಬಿಟ್ರೆ ನಮಗೆ ಸ್ವಲ್ಪ ಲಂಬಿತ್ವೋ, ಈಗ ಶಕಟ ಬಂಡಿ ಅಂತ ಕರೆಯೋದು, ಉಗಿಬಂಡಿ ಅಂತ ಕರೆಯುವಂಥದ್ದು, ಅದರ ಬಳಕೆಯಲ್ಲಿಲ್ಲ ಅಥವಾ ಆಗ್ತಿಲ್ಲ, ಅದಕ್ಕಿಂತ ಹೆಚ್ಚು ನಮಗೆ ಸೂಕ್ತ ಅಂತಂದಾಗ ಭಾಷೆ ವಿಕಾಸವಾಗೋದು, ವಿಸ್ತಾರವಾಗೋದು ಅಥವಾ ಭಾಷೆಗೆ ಉಳಿಯುವಂಥದ್ದು ಇದರಿಂದಾಗಿ ಅಂತೂ ತುಂಬ ಅದಕ್ಕೆ ಎರವಲು ಪದಕೋಶ ಅಂತ ಜನ ಹೇಳಿದ್ದಾರೆ ಭಾಷಾಶಾಸ್ತ್ರಜ್ಞರು. ಆ ಥರದ್ದು ಅನೇಕ ಆ ಥರದ್ದು ಭಾಷಾ ಪಾಂಡಿತ್ಯ ಪ್ರದರ್ಶನಕ್ಕೋಸ್ಕರ ಅಥವಾ ಭಾಷೆಯಲ್ಲಿ ನಮ್ಮಲ್ಲಿ ಹೀಗೂ ಉಂಟು ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಅದು ಬೇಕಾದಿತ್ತು. ಹಾಗೆ ಶುದ್ಧ ರೂಪದಲ್ಲಿ ಬಳಕೆ ಮಾಡಿದ್ರೆ ತುಂಬ ಸಂತೋಷ ಅಂತ ಹಿರಿಯರೇ ಹೇಳಿಬಿಟ್ಟಿದ್ದಾರೆ. ಇದೇ ಆಗಬೇಕು ಅಂತೇನಿಲ್ಲ. ನಾನು ಹಾಗೆ ಲೇವಡಿ ಮಾಡೋದು ತುಂಬ ಜನ ನೋಡಿದ್ದೇವೆ ನಾವು. ತುಂಬ ಜನರು ಹಾಗೆ ಹೇಳಿ ನಂಗೆ ಏನೂ ಅರ್ಥವಾಗೋದಿಲ್ಲ, ಕನ್ನಡದಲ್ಲಿ ಹೇಳಿ ಸಾಯಿ ಅಂತೆಲ್ಲ ಹೇಳಿ ಅವರು ಅದನ್ನು ಜರಿಯುವಂಥದ್ದು ಇದೆಲ್ಲ ನೋಡಿದ್ದೀವಿ. ಆ ಲೇವಡಿ ಸಲ್ಲ, ಅದನ್ನು ಮಾಡಬಾರ್ದು. ಅಕಸ್ಮಾತ್ ಯಾರೋ ಹಾಗೆ ಬಳಕೆ ಮಾಡಿ ತಮ್ಮನ್ನು ತಾವು ಸ್ಥಾಪಿಸ್ಕೊಳ್ಳೋದಕ್ಕೋ ಅಥವಾ ಹಾಗೆ ಹೇಳೋದ್ರ ಮುಖಾಂತರ ತಾವು ಸಂತೋಷ ಪಡೋಕ್ಕೆ ಅನುವಾಗುತ್ತೆ ಅನ್ನೋದಿತ್ತು ಅಂದರೆ ಅವ್ರಿಗೆ ಅವಕಾಶ ಕೊಡಬೇಕು. ನೀನು ನನಗೆ ಗೊತ್ತಿಲ್ಲದಂಥ ಕನ್ನಡ, ನಿಮ್ಮ ಕನ್ನಡ ಪ್ರತ್ಯೇಕ, ನನ್ನ ಕನ್ನಡ ಪ್ರತ್ಯೇಕ ಇಲ್ಲದಕ್ಕೆ ಬೇಕಂತಲೇ ಕಬ್ಬಿಣದ ಕಡೆಯಲ್ಲೇ ಗಮನ ಸೆಳೆಯೋಕ್ಕಾಗಿ ಕೆಲಸ ಮಾಡ್ತೀವಿ. ಪ್ರಜ್ಞಾ ಪ್ರವಾಹ ಇಲ್ಲಿ ಈ ಥರದ್ದೆಲ್ಲ ಅನೇಕ ಸಂಗತಿಗಳು ಬರ್ತವೆ. ಮೊನ್ನೆ ಯಾವುದೋ ಒಂದು ರಾಜ್ಯೋತ್ಸವದ ಸಂದರ್ಭ ಹೋದಾಗ ಅವರು ರಾಜ್ಯೋತ್ಸವ ಹೇಳ್ತಾರೆ. ಅವರು ಸ್ತವ ಅಂದರೆ ನಿಲ್ಲು ಅಂತ, ಉತ್ಸವ ಅಂತ ಹೇಳಕ್ ಬರೋ ಉತ್ಸವ ಯಾಕೆ ಅನ್ನೋದನ್ನೇ ನಾವು ಅರ್ಥ ಮಾಡ್ಕೊಳ್ತೇವೆ. ಹೋದ್ಮೇಲೆ ಅವ್ರು ಯಾರು ಕೇಳಿದ್ರು ನಮ್ಮಲ್ಲಿ ಇನ್ನೊಂದು ಕೇಳಿದಾಗ ನಾನು ರಾಜ್ಯೋದಯದ ಸವಿಸ್ಮೃತಿ ಶುಭಾಶಂಸನೆ ಅಂತಂದೆ. ಅಲ್ಲ, ನಾನು ರಾಜ್ಯೋತ್ಸವ ಅಂದೆ, ನೀವು ರಾಜ್ಯೋದಯ ಸವಿ ಅಂತ ಹೇಳ್ತಿದ್ದೀರಿ. ಅಲ್ಲಪ್ಪ, ಉದಯ ಆದರೆ ತಾನೇ ಉತ್ಸವ ಮಾಡ್ಲಾರ್ರಿ. ನೀವು ಉತ್ಸವ ಮಾಡಬೇಕು ಅಂದರೆ ಉದಯ ಆಗಿರಬೇಕು.
ಉದಯವೇ ಆಗಿಲ್ಲ ಅಂತಂದರೆ ನೀವು ಉತ್ಸವ ಹೇಗೆ ಮಾಡ್ತೀರಿ, ಸಂಭ್ರಮ ಆಚರಣೆ ಹೇಗಾಗುತ್ತೆ? ಹಾಗಾಗಿ ಸಂಭ್ರಮಕ್ಕೆ ವಿಭ್ರಮ ಮೊದಲು ಸರಿದಿರಬೇಕು. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಈ ಡಿಸ್ಕಷನ್ನ ಕೆಲವೊಬ್ಬರ ಜೊತೆ ಮಾಡಿದಾಗ ಸರ್ ಅವ್ರು ಹೇಳಿರೋದೇನೆಂದರೆ ಅಂದರೆ ಈ ರಾಜ್ಯೋತ್ಸವ ಅನ್ನೋದಿರಬಹುದು, ಶುಭಾಶಯನ ಸುಭಾಶಯ ಅಂತ ಹೇಳೋದಿರಬಹುದು, ಕೆಲವೊಂದು ಪದ ಪ್ರಯೋಗ ಈ ಥರ ತಪ್ಪಾದಾಗ ನಮಗೊಂಥರ OCD ಅನ್ನೋ ಥರ ಪೋಟ್ರೆ ಮಾಡ್ತಾರೆ. ಜೊತೆಗೆ ಕನ್ನಡ ಅಷ್ಟು ಮಾತ್ರ ಬಳಸ್ತಾ ಇದ್ದಾರಲ್ಲ ಪ್ರೀತಿಯಿಂದ, ಅದನ್ನು ಗೌರವಿಸೋಣ, ಅದರಲ್ಲೂ ತಪ್ಪು ಹುಡ್ಕೋದು ಬೇಡ ಅಂತ. ಆಗಲಾರಿದರೆ ಕುಮ್ಮಕ್ಕು, ಆಗಿದರೆ ಅದಕ್ಕೆ ಕಸರತ್ತು ಅಂತ. ಕೈಲಾಗದವರು ನಾವು 100 ನಾವೆಲ್ಲ ಸಬೂಬು ವೀರರು, ಸಮಜಾಯಿಷಿ ಶೂರರು. ಎಲ್ಲದಕ್ಕೂ ಸಬೂಬಿದೆ, ಎಲ್ಲದಕ್ಕೂ ಸಮಜಾಯಿಷಿ ಇದೆ. ಆದರೆ ಒಂದು ಭಾಷೆಗೆ ಅದರದ್ದೇ ಆದಂಥ ತದ್ಧಿತ ರೂಪ, ಅದಕ್ಕೊಂದು ವ್ಯಾಕರಣ ಶುದ್ಧತೆ ಇರುತ್ತೆ, ಅದಕ್ಕೆ ಛಂದಸ್ಸಿರುತ್ತೆ. ಅದಕ್ಕೆ ಹಿರಿಯರು ಯಾವುದು ಉತ್ಪತ್ತಿ ಗಮನಿಸಿದಾಗ ಅಕ್ಕಿ ಹೊಡೆದನು ಹಕ್ಕಿ ತಿಂದನು ಹೇಳೋಕ್ಕಾಗಲ್ಲ ನೀವು, ಅರ್ಥ ವ್ಯತ್ಯಾಸ ಆಗಿಬಿಡುತ್ತೆ. ನಮಗೇನು ಅಲ್ಪಪ್ರಾಣ ಮಹಾಪ್ರಾಣ ದೋಷ ಇರಲಿ ಪರವಾಗಿಲ್ಲ, ಅದೇನು ಗ್ರಾಮ್ಯ, ಅದೇನು ನಿಮ್ಗೆ ಅರ್ಥವಾಗಲಿಲ್ವೇ ಅಂತ ಹೇಳ್ತಾರೆ. ಹೌದು, ಅರ್ಥವಾಗುತ್ತೆ. ವಿದ್ಯಾರ್ಥಿ ಅಂದರೆ ವಿದ್ಯೆಯನ್ನು ಕೊಲ್ಲುವವ, ವಿದ್ಯಾರ್ಥಿ ಅಂದರೆ ವಿದ್ಯೆಯನ್ನು ಆರ್ಜಿಸುವವ. ನಾವೇ ತೀರ್ಮಾನ ಮಾಡ್ಕೊಳ್ಳೋಣ ಯಾವುದನ್ನು ಹೇಳ್ತಿದ್ದೀನಿ ಅಂತ. ಭಾಷೆ ಯಾವ ಅರ್ಥದಲ್ಲಿ, ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶ ಇಟ್ಕೊಂಡು ನೀವು ಬಳಸ್ತಾ ಇದ್ದೀರಿ ಅದು ಸಾಧಿತವಾಗ್ತಾ ಇಲ್ಲ ಅಂತಂದಾಗ ಸಹಜವಾಗಿ ಒಂದೊಂದು ದೋಷವಾಗಿ ಪರಿಣಮಿಸ್ಬೋದು. ಆ ಕಾರಣಕ್ಕೆ ನಮ್ಮ ಸವಲತ್ತು ಸೌಕರ್ಯಕ್ಕೆ ನಾವು 100 ಮಾತನ್ನು ಹೇಳ್ಕೊಳ್ಬೋದು. ಆದರೆ ಶುದ್ಧರೂಪ ವ್ಯಾಕರಣ ಅಥವಾ ಏನಿದೆ, ಕೇಶಿರಾಜರಾಗಲಿ, ಕೇಶಿರಾಜನ ಶಬ್ದಮಣಿದರ್ಪಣವಾಗಲಿ, ಯಾಸ್ಕನ ನಿರುಕ್ತವಾಗಲಿ, ಯಾರೆಲ್ಲರೂ ವೈಯಾಕರಣಿಗಳಿದ್ದಾರೆ, ಯಾರು ವಾಗ್ಗೇಯಕಾರರಿದ್ದಾರೆ, ಅವರೆಲ್ಲರೂ ಯಾವ್ಯಾವ ಕಾರಣಗಳಿಗಾಗಿ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೋ ಅವುಗಳನ್ನು ತದ್ವತ್ತು ಹೇಳಿದೆ, ಯಥಾವತ್ತು ಹೇಳಿದೆ. ನಮಗೆ ಇಷ್ಟ ಬಂದ ರೀತಿ ಮನಬಂದಂತೆ ಹೇಳೋದನ್ನೆಲ್ಲ ನಾವು ಭಾಷೆ ಅಂತ ಕರೆಯೋಕ್ಕೆ ಸಾಧ್ಯ ಆಗಿತ್ತು ಅಂತಂದರೆ ಆಗ ಈ ಥರದೊಂದು ವ್ಯಾಕರಣದ ಶುದ್ಧತೆ ಅಥವಾ ವೈಯಾಕರಣಗಳ ಅಗತ್ಯವೇ ಕಾಣಿಸ್ತಿರಲಿಲ್ಲ ನನಗೆ. ಈ ಎಲ್ಲ ಕಾರಣಗಳನ್ನು ಮುಂದಿಟ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಅವುಗಳೆಲ್ಲದರ ಅಗತ್ಯ ಕಾಣಿಸುತ್ತೆ, ಅನಿವಾರ್ಯ ಅಂತ ಅನಿಸುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಬೌದ್ಧಿಕ ಔನ್ನತ್ಯಕ್ಕಾಗಿ ಯಾವುದೇ ಯಾರ ಮಾತು ಸಹ ನಾವು ಆಲಿಸುವ ಮುಖಾಂತರ ಅದನ್ನು ಸ್ಮೃತಿಯಲ್ಲಿ ಇರಿಸ್ಕೊಳ್ಬೇಕು, ಸ್ಮೃತಿಯಲ್ಲಿ ಇರಿಸ್ಕೊಂಡಿದ್ದನ್ನು ಮನನ ಮಾಡ್ಕೊಳ್ಬೇಕು, ಮನನ ಮಾಡಿದ ನಂತರವಷ್ಟೇ ಅನುಷ್ಠಾನಕ್ಕೆ ತರಬೇಕು. ನಾವು ನೇರವಾಗಿ ಅನುಷ್ಠಾನಕ್ಕೆ ಹೋಗಿಬಿಡ್ತೇವೆ. ಹಾಗಾಗಿ ಛಂದಸ್ಸು ವ್ಯಾಕರಣ ಇವುಗಳೆಲ್ಲ ತುಂಬ ಒಗೆದು ತೆಗಿಬೇಕಾಗಿರುವಂಥ ಸಂಗತಿಗಳು ಅಂತ ಪಕ್ಕಕ್ಕಿರಿಸದೆ ನಾವು ಈ ಭಾಷೆ ವಿಚಾರಕ್ಕೆ ಬಂದಾಗ ಒಂದಷ್ಟು ಎಚ್ಚರಿಕೆಯಿಂದ ಅದನ್ನು ಬಳಕೆ ಮಾಡಿದ್ದನ್ನು ಇತರರಿಗೆ ರವಾನಿಸುವಂಥ. ಯಾಕಂದರೆ ಅಂತಿಮವಾಗಿ ನಾವಾಗಲೇ ಹೇಳ್ಕೊಂಡಾಗೆ ವಾಕ್ ಅನ್ನೋ ಇಂದ್ರಿಯ, ಅದರಿಂದ ಹುಟ್ಟಿದಂಥ ಜನ್ಯ, ವಾಗೀಂದ್ರಿಯ ಜನ್ಯ ಅರ್ಥವಾಹಕ ಧ್ವನಿ ವ್ಯವಸ್ಥೆ. ಅದು ಒಂದು ಭಾಷೆಗಿರೋ ವ್ಯಾಖ್ಯಾನ. ಅದು ಈ ಧ್ವನಿ ವ್ಯವಸ್ಥೆ ಅರ್ಥವಾಹಕ ಆಗಬೇಕು. ವಹ್ ಧಾತು ಇದೆ ಅದರಲ್ಲಿ. ಅದು ನನಗೂ ನಿಮಗೂ ಈ ಪದಕ್ಕೆ ಇದೇ ಅರ್ಥ ಅಂತ ಗೊತ್ತಿದ್ದಾಗ ಇರಲಿ ರಿಯಾಯಿತಿ ಕೊಡ್ತೇನೆ ಅಂತ ನಾನೊಬ್ಬ ಯತಿ ಆಗ್ಬಿಡೋದು ಮುಖ್ಯ ಅಲ್ಲ. ರಿಯಾಯಿತಿ ಇದೆ, ಅದು ರಿಯಾಯತಿ ಅಲ್ಲ. ಅದು